ಅಂಕಲ್ ಅಮ್ಮ ಶಿವ, ಏನಾಯ್ತು? ಅಪ್ಪ, ಏನಾಯ್ತಪ್ಪ? ಕಾಲ್ ತುಂಬಾ ನೋವಾಗ್ತಿದ್ಯಮ್ಮ. ಕೂತ್ಕೊಳ್ಳಿ ನೀವ್ ಕೂತ್ಕೊಳ್ಳಿ ಅಪ್ಪ. ಅಂಕಲ್. ನಿಧಾನ. ಏನಾಯ್ತು ಶಿವ? ಅಮ್ಮ ಮೆಟ್ಲು ಹತ್ತುವಾಗ ಜಾರ್ಬಿಡ್ತು. ಹುಷಾರಾಗಿ ನೋಡ್ಕೊಂಡ್ ಬರೋದಲ್ವಪ್ಪ? ಇಲ್ಲಿ ನೋಡು, ಕಾಲ್ ಕೆಳಗೆಲ್ಲ ನೋವಾಗ್ತಿದೆ. ಕಾವೇರಿ, ನಿಮ್ ತಂದೆನ ನೀನೇ ಹುಷಾರಾಗಿ ಹಿಡ್ಕೊಂಡೆ. ಕಾವೇರಿ ನನ್ನ ಹಿಡ್ಕೊಂಡಿದ್ರಿಂದ ನಾನು ಪೂರ್ತಿಯಾಗಿ ಬೀಳಲಿಲ್ಲ. ನೀವ್ ಹುಷಾರಾಗಿ ನಡಿಬೇಕಲ್ವಪ್ಪ? ಹೆತ್ತು ತಂದೆಗೆ ಅಪಾಯ ಬಂದ್ರೆ ಹೆತ್ತು ಮಗಳು ಏನೂ ಆಗದಾಗ ನಿಂತಿದ್ದಾಳೆ. ಕಾವೇರಿ ತಕ್ಷಣ ಸ್ಪಂದಿಸ್ತಾಳೆ. ಅದಕ್ಕೆ ಅನ್ಸುತ್ತೆ ಕಲ್ಯಾಣಿಗಿಂತ ಮುಂಚೆ ಕಾವೇರಿನ ಕಳ್ಸಿದ ನಾ ದೇವ್ರಿ ಮನೆಗೆ. ಭಾವನವ್ರಿಗೆ ಏಟಾಗೋದ್ ತಪ್ತು. ಈ ಮೆಟ್ಲನ್ನ ಅದ್ಯಾರ್ ಕಟ್ಟದ್ನೋ ಏನೋ ಅತ್ತೆ. ಮೊನ್ನೆ ಮಯೂರಿ ಇದ್ರಿಂದ ಬಿದ್ಲು, ಇವತ್ತು ಭಾವನವ್ರು ಬೀಳ್ತಾ ಇದ್ರು. ಛೇ, ಅಪ್ಪ, ನಿಮ್ಗೇನು ಆಗಿಲ್ಲ ಅಲ್ಲ? ಏನು ಆಗಿಲ್ಲ ಕಲ್ಯಾಣಿ. ಕಾವೇರಿ ಹಿಡ್ಕೊಳ್ದೆ ಹೋಗಿದ್ದಿದ್ರೆ ನನ್ಗೂ ಕೂಡ ಮಯೂರಿ ತರನೇ ಆಗ್ತಿತ್ತೋ ಏನೋ. ಅಪ್ಪ, ಆ ಥರ ಅನ್ಬೇಡಿ. ನಿಮ್ಗೇನು ಆಗಲ್ಲ ಅಪ್ಪ. ಕಾವೇರಿ, ನಮ್ಮಪ್ಪನ್ ಹಿಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಕಣೆ. ಅಯ್ಯೋ ಕಲ್ಯಾಣಿ ಅಮ್ಮ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸು? ಸರಿ, ಮಯೂರ್ ಎಲ್ಲಿದಲ್ಲಿ ನೋಡೋಣ ಬನ್ನಿ. ಪೃಥ್ವಿ, ಇರಿ. ಇನ್ನೀ ನಾಟಕನ ಜಾಸ್ತಿ ದಿನ ನಡ್ಸಕ್ಕಾಗಲ್ಲ. ಆದಷ್ಟು ಬೇಗ ಕಾವೇರಿನ ಅಣ್ಣನ ದೊಡ್ಡಮ್ಮನ ಸಮಾಧಿ ಮಾಡಿಬಿಡ್ಬೇಕು. ಮಯೂರಿನ ಬೆಳಗ್ಗೆ ನೋಡೋಣ ಅಪ್ಪ. ಈಗ ನೀವು ರೆಸ್ಟ್ ತಗೊಳ್ಳಿ. ಬನ್ನಿ ಅಪ್ಪ. ಅಯ್ಯೋ ಅಪ್ಪ, ತುಂಬಾ ನೋವಾಗ್ತಿದ್ಯಾ? ನೋವಾಗ್ತಿದೆ. ಈಗ ಹೇಗಿದೆಯಾ ಶಿವದೇವ? ಹುಷಾರಾಗಿ ನೋಡ್ಕೊಂಡ್ ಬರ್ಬಾರ್ದಪ್ಪ? ಅಪ್ಪ, ಚಿಕ್ಕ ವಯಸ್ಸಿಂದ ನನಗೆ ಅಪ್ಪನ್ಗೂ ಅಮ್ಮನ್ಗೂ ತಿನ್ನಿಸ್ಬೇಕು ಅಂತ ಆಸೆ ಇತ್ತು. ಆ ಕೋರಿಕೆನ ಅಮ್ಮನ ಜೊತೆ ತೀರ್ಸಕ್ಕಾಗಲ್ಲ ಅಂತ ಗೊತ್ತು. ಅಪ್ಪನ್ಗಾದ್ರೂ ತಿನ್ಸಿದ್ರೆ. ಅಯ್ಯೋ, ನೀನ್ ಅದನ್ನೆಲ್ಲ ಕೇಳ್ಬೇಕಾ ಕಲ್ಯಾಣಿ? ತಿನ್ಸು ಅಮ್ಮ. ನೀನ್ ಹಾಗೆ ತಿನ್ಸಿದ್ರೆ ನನ್ಗೂ ಇಷ್ಟನೇ. ಥ್ಯಾಂಕ್ಸ್ ಅಪ್ಪ. ಈ ಗಂಡಾಂತರದಿಂದ ತಪ್ಪಿಸ್ಕೋಬೇಕು ಅಗ್ನಿದೇವ್. ಏನೋ ಒಂದು ಪ್ಲಾನ್ ಮಾಡು. ಹೌದು ವೈದಿಕ. ಇನ್ ಸ್ವಲ್ಪ ತಿನ್ಸ್ಲಾ ಅಪ್ಪ? ತಿನ್ನಿ. ಬೇಡ, ಸಾಕಮ್ಮ. ಅಪ್ಪ, ಸ್ವಲ್ಪ ತಿನ್ನಿ, ಸ್ವಲ್ಪ ತಿನ್ನಿ. ನೀನ್ ಹೇಳಿದ್ಯಲ್ವಾ, ಅದಕ್ಕೆ ತಿಂತೀನಿ. ಸರಿ.
ಎಷ್ಟೇ ಆಗ್ಲಿ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗಳು ಮಗಳೇನೆ. ಮಯೂರಿ ಯಜಮಾನ್ರಿಗೆ ತಿನ್ನಿಸ್ತಾ ಇದ್ರೂ ಕೂಡ ಯಜಮಾನ್ರಿಗೆ ಖುಷಿ ಇಲ್ಲ ಅನ್ನಿಸ್ತಾ ಇದೆ. ಆ ರಕ್ತ ಸಂಬಂಧನ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ಕಲ್ಯಾಣಿ ಬಂದ್ರೆ ಸಾಕು ಅಂತ ಎಷ್ಟೋ ಪೂಜೆಗಳನ್ನ ಮಾಡಿದ್ರಿ. ದೇವರು ಆ ಪೂಜೆಗೆ ಮೆಚ್ಚಿ ಕಲ್ಯಾಣಿ ಕಾವೇರಿ ಇಬ್ರು ಮನೆ ಕಳಿಸ್ಕೊಟ್ಟಿದ್ದಾನೆ. ನೋಡೋಕೆ 2 ಕಣ್ಣು ಸಾಲ್ತಲ್ಲ. ನೀವ್ ಅನ್ಕೊಂಡ್ ಹಾಗೆ ಅವಳು ಕಲ್ಯಾಣಿ ಅಲ್ಲ, ಕಲ್ಯಾಣಿ ಒಬ್ಳೆ. ಅದು ನಮ್ ಕಾವೇರಿ. ಆ ಮಯೂರಿ ಅಮ್ಮ ಕಲ್ಯಾಣಿ ರೂಪದಲ್ಲಿ ಬಂದಿದ್ದಾಳೆ. ಕಲ್ಯಾಣಿ ಬಂದಿರೋ ಖುಷಿಗೆ ಊರಿನ ಜನಕ್ಕೆ ಅನ್ನದಾನ ವಸ್ತ್ರದಾನ ಮಾಡೋಣ. ಆಗ್ಲಿ ರಾಜಮಾತೆ. ತಿನ್ನಿ ಅಪ್ಪ. ಬೇಡ, ಸಾಕಮ್ಮ ಸಾಕಮ್ಮ. ಕಾವೇರಿ, ಏನ್ ಬೇಕಿತ್ತು ವಕೀಲ್ ಸಾಹೇಬ್ರೆ? ಹೌದು, ಯಾಕೆ ನಿಮ್ ಕೈ ಹಾಗೆ ಮುಚ್ಚಿಟ್ಟಿದ್ದೀರಾ? ವಕೀಲ್ ಸಾಹೇಬ್ರೆ, ಈ ಹೂವು ಯಾಕೆ? ಏನಿಲ್ಲ ಕಾವೇರಿ, ನೀನು ನನಗೊಂದು ಸಹಾಯ ಮಾಡಬೇಕು. ಹೇಳಿ ವಕೀಲ್ ಸಾಹೇಬ್ರೆ. ಕಾವೇರಿ, ನಾನು ಚಿಕ್ಕ ವಯಸ್ಸಿಂದ ಕಲ್ಯಾಣಿಗೋಸ್ಕರ ಎಷ್ಟು ಕಾಯ್ತಾ ಇದ್ದೀನಿ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಕಲ್ಯಾಣಿನ ಪ್ರೀತಿಸ್ತಾ ಇದ್ದೀನಿ ಅನ್ನೋದು ಗೊತ್ತು. ಆದರೆ ನಿನ್ನ ಜೊತೆ ಮಾತಾಡೋಷ್ಟು ಈಸಿಯಾಗಿ ಕಲ್ಯಾಣಿ ಹತ್ರ ಮಾತಾಡೋಕ್ಕಾಗ್ತಾ ಇಲ್ಲ ನನಗೆ. ಒಂದು ವೇಳೆ ಧೈರ್ಯ ಮಾಡಿ ಕಲ್ಯಾಣಿ ಮುಂದೆ ಹೋಗಿ ನನ್ನ ಪ್ರೀತಿ ಬಗ್ಗೆ ಹೇಳ್ಕೊಂಡ್ರೆ ಅವಳು ಒಪ್ಕೋತಾಳೋ ಇಲ್ವೋ ಅಂತ ಭಯ ಆಗ್ತಾ ಇದೆ. ನಿಮ್ ಪ್ರೀತಿನ ಒಪ್ಕೊಳ್ದೆ ಹೋದ್ರೆ ಅದು ಕಲ್ಯಾಣಿ ದಡ್ತನ ಆಗತ್ತೆ ಸಾಹೇಬ್ರೆ. ಅಂದರೆ ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡಿದ್ದಾಳೆ, ಪ್ರೇಮಿಯಾಗಿ ಅಕ್ಸೆಪ್ಟ್ ಮಾಡ್ತಾಳೋ ಇಲ್ವೋ ಅಂತ ಭಯ ಆಗ್ತಾ ಇದೆ ಕಾವೇರಿ. ಅಂದರೆ ನನ್ನ ಪ್ರೀತಿನ ಕಲ್ಯಾಣಿಗೆ ಹೇಳಬೇಕು ಕಾವೇರಿ. ಕಲ್ಯಾಣಿ ಮನಸ್ಸಲ್ಲಿ ನಾನು ಇದೀನ ಇಲ್ವ ಅಂತ ತಿಳ್ಕೋಬೇಕು. ನನ್ನ ಮೇಲೆ ಅವಳಿಗೆ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೋಬೇಕು. ಒಬ್ಬ ವ್ಯಕ್ತಿ ಒಬ್ರನ್ನ ಇಷ್ಟಪಡ್ತಿದ್ದಾನೆ ಅಂದ್ರೆ ಒಂದ್ ವೇಳೆ ಆ ವ್ಯಕ್ತಿ ಅವ್ರ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಒಪ್ಕೊಳ್ದೆ ಹೋದ್ರೆ ಆ ನೋವು ಹೇಗಿರತ್ತೆ ಅಂತ ನನಗೆ ಗೊತ್ತಿದೆ ವಕೀಲ್ ಸಾಹೇಬ್ರೆ. ನಾನು ಅನುಭವಿಸಿರೋ ನೋವನ್ನ ನೀವು ಅನುಭವಿಸ್ಬಾರ್ದು ಸಾಹೇಬ್ರೆ. ನಿಮ್ ಪ್ರೀತಿ ಗೆಲ್ಬೇಕು, ನೀವು ಖುಷಿಯಾಗಿರ್ಬೇಕು. ಸರಿ ವಕೀಲ್ ಸಾಹೇಬ್ರೆ, ಈಗಲೇ ಹೋಗಿ ಹೇಳ್ತೀನಿ. ಕಾವೇರಿ, ಈ ಹೂ ತಗೊಂಡು ಹೋಗು. ಅಂದರೆ ಅವಳಿಗೆ ನನ್ನ ಮೇಲಿರೋ ಅಭಿಪ್ರಾಯನ ಹೇಳ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂದರೆ ಈ ಹೂ ಕೊಟ್ಬಿಡು. ಅವಳು ನನ್ನ ಪ್ರೀತಿಸ್ತಾ ಇದ್ರೆ ಈ ಹೂನ ಮುಡ್ಕೊಂಡು ಬರೋಕ್ಕೆ ಹೇಳು. ನಾನಂದರೆ ಇಷ್ಟ ಇಲ್ಲ ಅಂದರೆ ಅಲ್ಲೇ ಇಟ್ಬಿಡೋಕೆ ಹೇಳು. ಸರಿ ವಕೀಲ್ ಸಾಹೇಬ್ರೆ. ಕಲ್ಯಾಣಿ ಅಮ್ಮ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಈ ಟೈಮಲ್ಲಿ ಇವಳಿಗೆ ನನ್ನ ಹತ್ರ ಮಾತಾಡಕ್ಕೆ ಏನಿದೆ? ಸರಿ ಹೇಳು. ವಕೀಲ್ ಸಾಹೇಬ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಲ್ಯಾಣಿ ಅಮ್ಮ? ಏನ್ ಕರ್ಮನೇ ನಿಂದು. ನೀನ್ ಪ್ರೀತಿಸ್ತಿರೋ ಹುಡುಗನ್ ಪ್ರೀತಿ ಬಗ್ಗೆ ನನ್ನ ಹತ್ರ ಮಾತಾಡೋ ಗತಿ ಬಂತು ನಿನಗೆ. ವಕೀಲ್ ಸಾಹೇಬ್ರಿಗೆ ಬುದ್ಧಿ ಬಂದಾಗಿಂದ ನಿಮ್ ನೆನ್ಪಲ್ಲೇ ಬದುಕ್ತಾ ಇದ್ದಾರೆ. ನನಗ್ ಗೊತ್ತು ಕಾವೇರಿ. ಎಷ್ಟು ಜನ ಹುಡುಗಿರು ಅವ್ರನ್ನ ಪ್ರೀತಿಸಿದ್ರು ಕೂಡ, ಆದ್ರೆ ಅವ್ರು ಮಾತ್ರ ನಿಮ್ಮನ್ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸೋದಿರ್ಲಿ ಕಣ್ಣೆತ್ತು ಕೂಡ ನೋಡಿಲ್ಲ. ಪ್ರೀತಿಸ್ದವ್ರ ಲಿಸ್ಟ್ ಅಲ್ಲಿ ನಾನ್ ಕೂಡ ಇದ್ದೀನಿ. ಅಜ್ಜಿ ಚಿಕ್ಕ ವಯಸ್ಸಲ್ಲೇ ಕಲ್ಯಾಣಿನ ನೀನ್ ಮದ್ವೆ ಮಾಡ್ಕೋತಿ ಅಂತ ಕೇಳಿದ್ರಂತೆ.
ಅವತ್ತಿಂದ ಕಲ್ಯಾಣಿನೇ ನನ್ನ ಹೆಂಡತಿ ಅಂತ ತೀರ್ಮಾನ ಮಾಡ್ಕೊಂಡ್ರು. ಆದ್ರೆ ವಕೀಲ್ ಸಾಹೇಬ್ರ ಬಗ್ಗೆ ನಿಮ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂತಿದ್ದಾರೆ. ನಾನು ಕೂಡ ಪೃಥ್ವಿನೇ ಪ್ರೀತಿಸ್ತಾ ಇರೋದು. ಪೃಥ್ವಿನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಈ ದಿನಕ್ಕೋಸ್ಕರನೇ ಎಷ್ಟೋ ದಿನದಿಂದ ಕಾಯ್ತಾ ಇದ್ದೆ. ಮಯೂರಿನ ಅಕ್ಸೆಪ್ಟ್ ಮಾಡ್ಲಿಲ್ಲ. ಆದ್ರೆ ನಾನಿವಾಗ ಕಲ್ಯಾಣಿ ಅಲ್ವಾ, ತಕ್ಷಣ ನನ್ನ ನಿರ್ಣಯನ ಹೇಳಿ ಆದಷ್ಟು ಬೇಗ ಪೃಥ್ವಿನ ಮದ್ವೆ ಮಾಡ್ಕೊಂಡ್ಬಿಡ್ಬೇಕು. ನಿಮ್ಗೆ ಮಾತಲ್ಲಿ ಹೇಳಕ್ಕೆ ಮುಜುಗರ ಆದ್ರೆ ಈ ಹೂ ತಗೊಂಡು ನಿಮ್ ಅಭಿಪ್ರಾಯ ತಿಳಿಸಿ. ನಿಮ್ಗೆ ವಕೀಲ್ ಸಾಹೇಬ್ರ ಮೇಲೆ ಪ್ರೀತಿ ಇದ್ರೆ ಈ ಹೂನ ನಿಮ್ ತಲೆಗ್ ಮುಡ್ಕೊಳ್ಳಿ, ಇಲ್ಲ ಅಂದ್ರೆ ಬಿಸಾಕ್ಬಿಡಿ. ಬರ್ತೀನಿ ಕಲ್ಯಾಣಿ ಅಮ್ಮ. ವಕೀಲ್ ಸಾಹೇಬ್ರೆ, ಬಿಸಾಕ್ಬಿಟ್ರು ಅಂತ ಬೇಜಾರು ಮಾಡ್ಕೋಬೇಡಿ. 20 ವರ್ಷದ ಪ್ರೀತಿ 20 ನಿಮಿಷದಲ್ಲಿ ಅರ್ಥ ಮಾಡ್ಕೊಳ್ಳೋದು ಕಷ್ಟನೇ. ನಿಧಾನವಾಗಿ ಅರ್ಥ ಆಗುತ್ತೆ. ಎಸ್, ಮನ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇದ್ರೂ ಕೂಡ ಹೊರಗಡೆ ಹೇಳ್ಕೊಳೋಕೆ ಮುಜುಗರ ಪಡ್ತಿದ್ದಾಳೆ. ಅವಳ ಮನ್ಸಲ್ಲಿರೋ ಪ್ರೀತಿನ ಅವಳ ಬಾಯಿಂದನೇ ಹೇಳಿಸ್ತೀನಿ ನಾನು. ಕರ್ಕೊಂಡೋಗಿ ರೆಡಿ ಆದ್ಲು. ಓ ಹಾಗಾ? ಕಲ್ಯಾಣಿ, ನನ್ಗೆ ಆಶೀರ್ವಾದ ಮಾಡಿ ಅಜ್ಜಿ. ದೇವ್ರ ಒಳ್ಳೇದ್ ಮಾಡ್ಲಮ್ಮ. ಅಪ್ಪ, ನೀವು ನನ್ಗೆ ಆಶೀರ್ವಾದ ಮಾಡಿ. ಅಯ್ಯಯ್ಯೋ, ಇದ್ಯಾಕಮ್ಮ, ಚೆನ್ನಾಗಿರು. ನನ್ ಮುದ್ದು ಬಂಗಾರ.
ರಾಜಮತೆ, ಊರಿನ ಜನಗಳು ಬಂದಿದ್ದಾರೆ. ಆಯ್ತಪ್ಪ. ನಮಸ್ಕಾರ ಅಮ್ಮ. ನಮಸ್ಕಾರ. 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 ಚಿಕ್ಕವಳಾಗಿದ್ದಾಗ ನಮ್ಮಿಂದ ದೂರ ಆದ ನಮ್ಮ ವಾರಸ್ದಾರಳನ್ನ ಇಷ್ಟು ವರ್ಷಗಳ ನಂತರ ನಿಮಗೆ ಹೀಗೆ ಪರಿಚಯ ಮಾಡಿಸೋದಿಕ್ಕೆ ಮಹದಾನಂದವಾಗಿದೆ. ಹರಿರಾಜ ವಂಶದ ಅಸಲಿ ವಾರಸ್ದಾರಳು, ನನ್ನ ನಂತರ ನಿಮ್ಮೆಲ್ರಿಗೂ ಆಸರೆಯಾಗಿ ನಿಲ್ಲುವಂತ ನನ್ನ ಮೊಮ್ಮಗಳು, ನಮ್ಮ ಸಂಸ್ಥಾನವನ್ನ ಆಳ್ಬೇಕಾಗಿರೋ ಮಹಾರಾಣಿ, ನಮ್ಮ ಕಲ್ಯಾಣಿ. ನಮಸ್ಕಾರ. ನಾನ್ ಬರೋ ಮುಂಚೆ ಹೇಗಿತ್ತೋ ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ಬಂದ್ಮೇಲಂತೂ ನಿಮ್ ಎಲ್ಲರ ಜೀವನದಲ್ಲೂ ಉತ್ಸಾಹ ಕಾಣಿಸ್ತಾ ಇದೆ. ನನ್ ಮೇಲೆ ನೀವು ತೋರಿಸ್ತಾ ಇರೋ ಅಭಿಮಾನ ನೋಡ್ತಿದ್ರೆ ಇಷ್ಟು ದಿನ ಕಳ್ಕೊಂಡಲ್ಲ ಅಂತ ಬೇಜಾರಾಗ್ತಾ ಇದೆ. ಇನ್ಮೇಲೆ ಯಾವತ್ತೂ ಎಲ್ಲೂ ಹೋಗಲ್ಲ, ನಿಮ್ ಜೊತೆನೇ ಇರ್ತೀನಿ. ನಿಮ್ಗೇನೇ ಕಷ್ಟ ಬಂದ್ರು ಯಾವ ಸಮಯದಲ್ಲಾದ್ರೂ ನಮ್ ಮನೆಗ್ ಬನ್ನಿ. ನಿಮ್ಗೆ ಸೇವೆ ಮಾಡಕ್ಕೆ, ನಿಮ್ಗೆ ಸಹಾಯ ಮಾಡಕ್ಕೆ ನಾನ್ ಯಾವಾಗ್ಲೂ ತಯಾರಿರ್ತೀನಿ. ಚಿಕ್ಕಮ್ಮೋರ್ಗೆ 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 ಚಿಕ್ಕಮ್ಮೋರ್ಗೆ. ಇನ್ನು ಸ್ವಲ್ಪ ಹೊತ್ತಿಗೆ ಕಾರ್ಯಕ್ರಮ ಶುರುವಾಗುತ್ತೆ. ಆಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ. ಅಲ್ಲಿವರೆಗೂ ನೀವೆಲ್ಲ ಇಲ್ಲೇ ವೇಟ್ ಮಾಡಿ. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿ. ಅಮ್ಮ, ನೀನ್ ನಿಜವಾಗ್ಲೂ ನನ್ನ ಮಗಳ ತರನೇ ಮಾತಾಡ್ದೆ ಕಂದ. ನಾನ್ ನಿಮ್ ಮಗಳಲ್ವಾ ಅಪ್ಪ? ಅದೇ ಮಗಳೇ, ಇಷ್ಟು ವರ್ಷ ನಮ್ಗಿಂತ ದೂರ ಇದ್ರು ನಮ್ಮ ವಂಶದ ರಕ್ತ ಅಲ್ವಾ, ಅದಕ್ಕೆ ನೀನ್ ಆ ರೀತಿ ಮಾತಾಡಿದ್ದು. ಹಾ, ನಿಮ್ಗೆ ರಕ್ತ ಮುಖ್ಯ, ನನಗೆ ಈ ನಾಟಕನ ಮುಂದುವರ್ಸೋದು ಮುಖ್ಯ. ಏನು ಮಾಡೋಕ್ಕಾಗಲ್ಲ ದೊಡ್ಡಪ್ಪ. ನಾನು ನಿಮ್ಮ ಮಗಳು ಅಂತ ಪ್ರೂವ್ ಮಾಡೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತೀನಿ. ಕಲ್ಯಾಣಿ ಮನೆಗೆ ಬಂದಿರೋ ಈ ಸಮಯದಲ್ಲಿ ಮಯೂರಿಗೆ ಹೀಗಾಗಿರೋದು ನನಗೆ ತುಂಬಾ ಬೇಜಾರಾಗಿದೆ. ಅಗ್ನಿದೇವ, ಈ ಸಂತೋಷದ ಸಮಯದಲ್ಲಿ ಮಯೂರಿ ಇದ್ದಿದ್ರೆ ಚೆನ್ನಾಗಿತ್ತು ಅನ್ನಿಸ್ತಾ ಇದೆ. ಹೌದು ದೊಡ್ಡಮ್ಮ, ನಮಗೂ ಹಾಗೆ ಅನ್ನಿಸ್ತಾ ಇದೆ. ಅವಳು ಬೇಗ ಹುಷಾರಾಗ್ಬೇಕು. ಈ ಮನೆಯಲ್ಲಿ ಕಲ್ಯಾಣಿ, ಕಾವೇರಿ, ಮಯೂರಿ ಮೂವರು ಅಕ್ಕ ತಂಗಿರ್ ತರ ಓಡಾಡ್ತಿದ್ರೆ ನೋಡೋಕ್ಕೆ ತುಂಬಾ ಸಂತೋಷ ಆಗುತ್ತೆ. ಆ ಕನಸು ಕನಸಾಗಿ ಉಳ್ದೋಗುತ್ತೆ ಅತ್ತೆ. ಮಯೂರಿನ ಕಲ್ಯಾಣಿಯಾಗಿ ನಿಮ್ಮ ಮುಂದೆ ತರಿಸಿರೋದು ಅಕ್ಕ ತಂಗಿ ಸೇರಿ ರಂಗೋಲಿ ಹಾಕೋದಕ್ಕಲ್ಲ, ಈ ರಾಜವಂಶದಲ್ಲಿ ವಾರಸ್ದಾರಳಾಗಿ ಮೆರೆಯೋದಕ್ಕೆ. ಕಾವೇರಿ, ಈ ಅನ್ನದಾನ ಕಾರ್ಯಕ್ರಮ ಎಲ್ಲ ನೀನೇ ಹತ್ರ ಇದ್ದು ನೋಡ್ಕೋಬೇಕು. ಸರಿ ಅಜ್ಜಿ. ನಾನು ಹೆಲ್ಪ್ ಮಾಡ್ತೀನಿ ಕಾವೇರಿ. ನಡೀರಿ. ಹೇಗಾದ್ರೂ ಕಲ್ಯಾಣಿ ಬಾಯಿಂದನೇ
ನನ್ನ ಪ್ರೀತಿ ಮಾಡ್ತಾರೋ ವಿಚಾರನ ಹೇಳಿಸ್ಲೇಬೇಕು. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಕಾವೇರಿ, ಇವತ್ತು ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ ಗೊತ್ತಾ. ನಿನ್ನೆ ನೀನು ಮಾಡಿದ ಹೆಲ್ಪಿಂದ ಕಲ್ಯಾಣಿಗೆ ನಾನಂದ್ರೆ ಇಷ್ಟ ಅಂತ ಗೊತ್ತಾಯ್ತು ನನಗೆ. ಇನ್ನೂ ಸಹಾಯ ಮಾಡಿದ್ರೆ ನಾನಂದ್ರೆ ಅವಳಿಗೆ ತುಂಬಾ ಇಷ್ಟ ಅಂತ ಅವಳು ಬಾಯಿಂದನೇ ಹೇಳಿಸ್ತೀನಿ. ರಾತ್ರಿ ಕಲ್ಯಾಣಿ ಅಮ್ಮ ಹೂವನ್ನ ಬಿಸಾಕಿದ್ರಲ್ಲ ಸಾಹೇಬ್ರೆ, ನಿನ್ ಮುಂದೆ ಹಾಗೆ ಬಿಸಾಕಿದ್ಲು ಕಾವೇರಿ. ನೀನಲ್ಲಿಂದ ಹೋಗ್ತಿದ್ದ ಹಾಗೆ ಆ ಹೂನ ತಗೊಂಡು ಮುಡ್ಕೊಂಡ್ಲು. ಅದಕ್ಕೆ ನಾವೊಂದು ಕೆಲಸ ಮಾಡೋಣ ಕಾವೇರಿ, ನಾವಿಬ್ರು ಪ್ರೇಮಿಗಳ ತರ ನಾಟಕ ಮಾಡೋಣ. ಪ್ರೇಮಿಗಳ ತರ ನಾಟಕ ಮಾಡೋದು ನನ್ ಕೈಲಾಗಲ್ಲ ಸಾಹೇಬ್ರೆ. ಪ್ರೀತಿ ಮಾಡು ಅಂತ ಹೇಳಿದಾಗ ಇಲ್ಲ ಅಂತ ಹೇಳ್ಬೇಕೆ ಹೊರತು ನಾಟಕ ಮಾಡ್ತೀಯ ಅಂತ ಕೇಳಿದ್ರೆ ಆಗಲ್ಲ ಅಂತೀಯಲ್ಲ ಕಾವೇರಿ.